ಯೋಚಿಸಿ, ಒಬ್ಬ ವ್ಯಕ್ತಿ ವರ್ಷಗಳ ಕಾಲ ತನ್ನ ಬೆನ್ನ ಮೇಲೆ ಒಂದು ಅತ್ಯಂತ ಭಾರವಾದ ಚೀಲವನ್ನು ಹೊತ್ತುಕೊಂಡು ಕಡಿದಾದ ಬೆಟ್ಟವನ್ನು ಏರುತ್ತಿದ್ದಾನೆ. ಅಂದ್ರೆ ಆ ಚೀಲದಲ್ಲಿ ಬೇರೇನೂ ಇಲ್ಲ, ಕೇವಲ ಜವಾಬ್ದಾರಿಗಳು, ಅವಮಾನಗಳು, ಸೋಲುಗಳು ಮತ್ತೆ ಆಳವಾದ ಒಂಟಿತನದ ಭಾರ ಇದೆ. ಕೇಳೋಕೆ ಬಹಳ ಕಷ್ಟ ಅನಿಸುವಂತಹ ಪರಿಸ್ಥಿತಿ ಇದು. ಹೌದು, ಆ ಬೆಟ್ಟದ ತುದಿಯಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಡೀ ದಾರಿ ಕತ್ತಲೆಯಿಂದ ಕೂಡಿದೆ. ಆದ್ರೆ ಇದ್ದಕ್ಕಿದ್ದಂತೆ ಯಾರೋ ಬಂದು ಆ ವ್ಯಕ್ತಿಗೆ ಹೇಳ್ತಾರೆ, ಇನ್ನೇನು ಕೇವಲ 5 ಹೆಜ್ಜೆಗಳು, ಆನಂತ್ರ ಈ ಭಾರವೆಲ್ಲ ಇಳಿಯುತ್ತೆ ಮತ್ತೆ ನಿಮಗಾಗಿ ಕಾಯುತ್ತಿದ್ದ ದೊಡ್ಡ ಸಿಹಿ ಸುದ್ದಿಗಳು ಸಿಗಲಿವೆ ಅಂತ. ಖಂಡಿತ, ಇದೊಂದು ಅದ್ಭುತವಾದ ಮತ್ತು ಅಷ್ಟೇ ಪ್ರಬಲವಾದ ಕಲ್ಪನೆ. ನಿಜ. ಇವತ್ತು ನಮ್ಮ ಮುಂದಿರುವ ಜ್ಯೋತಿಷ್ಯದ ಮೂಲ ಪಠ್ಯ ಶುರುವಾಗೋದೇ ಇಂಥ ಒಂದು ಭರವಸೆಯೊಂದಿಗೆ. ನಮಸ್ಕಾರ. ಇಂದಿನ ಈ ವಿಶೇಷ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ನುಡಿಯುವ, ಅವರಿಗೆ ಬರಲಿರುವ 5 ದೈವಿಕ ಅದೃಷ್ಟದ ದಿನಗಳ ಕುರಿತಾದ ಒಂದು ಕುತೂಹಲಕಾರಿ ಲೇಖನವನ್ನು ವಿಶ್ಲೇಷಿಸುತ್ತಿದ್ದೇವೆ. ಹೌದು, ಇದು ಬಹಳ ಕುತೂಹಲಕಾರಿಯಾದ ವಿಷಯ. ನಮ್ಮ ಉದ್ದೇಶ ಕೇವಲ ಈ ಭವಿಷ್ಯವಾಣಿಯನ್ನು ಓದುವುದಲ್ಲ, ಬದಲಾಗಿ ಈ ನಂಬಿಕೆಗಳ ಹಿಂದೆ ಅಡಗಿರುವ ಮಾನವನ ಮನಃಶಾಸ್ತ್ರ, ಆಶಾಭಾವನೆ ಮತ್ತು ಕಷ್ಟಗಳನ್ನು ಎದುರಿಸುವ ವಿಧಾನವನ್ನು ಅರ್ಥಮಾಡಿಕೊಳ್ಳುವುದು. ಈ ಲೇಖನವು ವೃಶ್ಚಿಕ ರಾಶಿಯವರ ಜೀವನದ ದಿಕ್ಕೇ ಬದಲಾಗಲಿದೆ ಅಂತ ಘಂಟಘೋಷವಾಗಿ ಹೇಳ್ತಿದೆ. ಸರಿ, ಇದನ್ನು ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ನೋಡಿ, ಈ ಲೇಖನದ ಅತ್ಯಂತ ಆಕರ್ಷಕ ಅಂಶ ಅಂದ್ರೆ ಇದು ಕೇವಲ ನಾಳೆ ಏನಾಗತ್ತೆ ಅಂತ ಹೇಳುವ ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಮನುಷ್ಯನ ಸಹಿಷ್ಣುತೆ ಮತ್ತೆ ಗ್ರಹಗಳ ಪ್ರಭಾವದ ನಡುವೆ ಒಂದು ಸೇತುವೆಯನ್ನು ನಿರ್ಮಿಸುವ ಪ್ರಯತ್ನವನ್ನು ನಾವಿಲ್ಲಿ ಕಾಣಬಹುದು. ಅಂದ್ರೆ ಇದೊಂದು ಕೇವಲ ಜ್ಯೋತಿಷ್ಯದ ಮಾತಲ್ಲ ಅಂತೀರಾ? ಹೌದು. ಕಷ್ಟದ ದಿನಗಳನ್ನು ಎದುರಿಸ್ತಿರುವ ಯಾರಿಗೇ ಆಗಲಿ ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ಪರಿಹಾರ ಸಿಗುತ್ತೆ. ಅದು ಕೇವಲ ಗಾಳಿಯಲ್ಲಿ ತೇಲಿ ಬರುವ ಅದೃಷ್ಟದಿಂದಲ್ಲ, ಬದಲಾಗಿ ಅವರದ್ದೇ ಹಿಂದಿನ ಕಷ್ಟಗಳ ಫಲವಾಗಿ ಸಿಗುತ್ತೆ ಅನ್ನೋ ಮಾತಿದೆಯಲ್ಲ, ಅದು ಅತ್ಯಂತ ದೊಡ್ಡ ಸಾಂತ್ವನವನ್ನು ನೀಡುತ್ತೆ. ನಿಜ. ಇದೊಂದು ಮಾನಸಿಕ ಚಿಕಿತ್ಸೆಯಂತೆಯೂ ಕೆಲಸ ಮಾಡುತ್ತೆ ಅಲ್ವಾ? ನಮ್ಮ ಕೇಳುಗೈಗೆ ಒಂದು ಮುಖ್ಯವಾದ ಮಾತು ಹೇಳಬೇಕು. ವೃಶ್ಚಿಕ ರಾಶಿಯವರಾಗಿರಲಿ ಅಥವಾ ಆಗಿರದಿರಲಿ, ಈ ಚರ್ಚೆ ಪ್ರತಿಯೊಬ್ಬರಿಗೂ ಪ್ರಸ್ತುತವಾಗುತ್ತೆ. ಹೌದು, ಯಾಕೆಂದ್ರೆ ಇದು ಕೇವಲ ಒಂದು ರಾಶಿಯವರ ಕಥೆ ಅಲ್ಲ. ಅದೇ. ಕತ್ತಲೆಯ ನಂತರ ಬೆಳಕು ಬರುತ್ತೆ, ಕಷ್ಟಗಳ ನಂತರ ಪ್ರತಿಫಲ ಸಿಗುತ್ತೆ ಎಂಬ ಮಾನವನ ಅಚಲ ಭರವಸೆಯ ಕಥೆಯಾಗಿ ಇದು ಬದಲಾಗುತ್ತೆ. ಆಸಕ್ತಿದಾಯಕ ವಿಚಾರ ಅಂದ್ರೆ ಈ ಪಠ್ಯವು ನೇರವಾಗಿ ಭವಿಷ್ಯವಾಣಿಗೆ ಜಿಗಿಯುವುದಿಲ್ಲ. ಮೊದಲು ಅದು ಹಿನ್ನೆಲೆಯನ್ನು ಕಟ್ಟಿಕೊಡುತ್ತೆ. ಹೌದು. ಮೊದಲು ಅದು ವೃಶ್ಚಿಕ ರಾಶಿಯವರ ಮೂಲ ಸ್ವಭಾವ ಮತ್ತು ಅವರು ನಡೆದು ಬಂದ ಕಠಿಣ ಹಾದಿಯನ್ನು ಬಿಡಿಸಿಡುತ್ತೆ. ಬಾಲ್ಯದಿಂದಲೂ ಅವರು ಅನುಭವಿಸಿದ ಬಡತನ, ಒಂಟಿತನ, ಕಳೆದುಕೊಂಡ ವಸ್ತುಗಳು, ಅವಮಾನಗಳು ಮತ್ತು ಅವರು ನಂಬಿದವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸಿಕೊಂಡ ಘಟನೆಗಳ ಬಗ್ಗೆ ಸುದೀರ್ಘವಾದ ಉಲ್ಲೇಖ ಈ ಪಠ್ಯದಲ್ಲಿದೆ. ಆ ಹಿನ್ನೆಲೆಯನ್ನು ನೀಡುವುದು ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಯಶಸ್ಸಿನ ಮೌಲ್ಯವು ನಾವು ಪಟ್ಟ ಕಷ್ಟದ ಆಳವನ್ನು ಅವಲಂಬಿಸಿರುತ್ತೆ. ಅರೆ ಹೌದು. ಆದರೂ ಅವರು ತಮ್ಮ ಸುಂದರ ಮನಸ್ಸು, ಪ್ರಾಮಾಣಿಕತೆ ಮತ್ತು ಪ್ರೀತಿಸುವವರಿಗಾಗಿ ಪ್ರಾಣವನ್ನೇ ನೀಡುವ ಬದ್ಧತೆಯನ್ನು ಉಳಿಸಿಕೊಂಡಿದ್ದಾರೆ ಅಂತ ಇದು ವರ್ಣಿಸುತ್ತೆ. ನಿಜ. ಇದನ್ನ ನಾವು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ನೋಡಿದಾಗ ಈ ಅಸಾಧಾರಣ ಸಹಿಷ್ಣುತೆಗೆ ನೇರ ಕಾರಣ ಮಂಗಳ ಗ್ರಹ. ಮಂಗಳನು ವೃಶ್ಚಿಕ ರಾಶಿಯ ಅಧಿಪತಿ. ಓಹೋ, ಮಂಗಳ ಗ್ರಹದ ಪ್ರಭಾವ. ಹೌದು. ಪುರಾತನ ಜ್ಯೋತಿಷ್ಯದಲ್ಲಿ ಮಂಗಳ ಕೇವಲ ಒಂದು ಕೆಂಪು ಗ್ರಹವಲ್ಲ, ಅದು ಧೈರ್ಯ, ಉಗ್ರತೆ ಮತ್ತು ಯೋಧನ ಸ್ವಭಾವದ ಸಂಕೇತ. ಆ ಬಿದ್ರು ಮತ್ತೆ ಎದ್ದು ನಿಲ್ಲುವ ಪ್ರವೃತ್ತಿ ಇದೆಯಲ್ಲ, ಅದು ಬರೋದೇ ಅಲ್ಲಿಂದ. ಅಂದ್ರೆ ತಾವು ನಂಬಿದವರೇ ಕೈಬಿಟ್ರೂ ಒಂಟಿಯಾಗಿ ಹೋರಾಡುವ ಛಲ ಅವರಿಗೆ ಹುಟ್ಟೋದೇ ಈ ಮಂಗಳನಿಂದ ಅಲ್ವಾ? ಖಂಡಿತ. ಮಂಗಳನ ಪ್ರಭಾವ ಇರೋವರು ಒಮ್ಮೆ ಒಂದು ಗುರಿಯನ್ನು ನಿರ್ಧರಿಸಿದ್ರೆ ಪ್ರಪಂಚವೇ ವಿರೋಧಿಸಿದ್ರೂ ಅದನ್ನು ತಲುಪುವವರೆಗೂ ಹಿಂದೆ ಸರಿಯುವುದಿಲ್ಲ. ಇದನ್ನೇ ನಾನು ಒಳಗೆ ಕುದಿತಿರುವ ಜ್ವಾಲಾಮುಖಿಯಂತೆ ಅಂತ ಕರೆಯೋದು. ಹೊರಗೆ ಅವರು ನಗುತ್ತಾ ಎಲ್ಲರೊಂದಿಗೆ ಆನಂದಿಸುತ್ತಿರುವಂತೆ ಬಹಳ ಶಾಂತವಾಗಿ ಕಂಡ್ರೂ ಒಳಗೆ ಅಪಾರವಾದ ಶಕ್ತಿ, ನೋವುಗಳು ಮತ್ತು ಗಾಯಗಳ ಅಗ್ನಿಪರ್ವತವೇ ಇರುತ್ತೆ. ಬಹಳ ಅದ್ಭುತವಾದ ಹೋಲಿಕೆ ಇದು. ಆದ್ರೆ ಕೇವಲ ಮಂಗಳ ಗ್ರಹ ಮಾತ್ರ ಅಲ್ಲ, ಪಠ್ಯದಲ್ಲಿ ನಕ್ಷತ್ರಗಳ ಪಾದಗಳ ಬಗ್ಗೆ ಬಹಳ ನಿರ್ದಿಷ್ಟವಾದ ಮತ್ತು ತಾಂತ್ರಿಕವಾದ ವಿಭಜನೆಯನ್ನು ನೀಡಲಾಗಿದೆ. ವೃಶ್ಚಿಕ ರಾಶಿಯಲ್ಲಿ ಒಟ್ಟು 9 ಪಾದಗಳಿವೆ ಅಂತ ಹೇಳಿದ್ದಾರೆ. ಹೌದು. ವಿಶಾಖ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರಗಳು. ಅದೇ ವಿಶಾಖ ನಕ್ಷತ್ರದ 1, 2, 3 ಪಾದಗಳು, ಜ್ಯೇಷ್ಠ ನಕ್ಷತ್ರದ 2, 3, 4 ಪಾದಗಳು ಮತ್ತೆ
ಅನುರಾಧ ನಕ್ಷತ್ರದ ಎಲ್ಲಾ 4 ಪಾದಗಳು ಅಂತ ವಿವರಿಸಿದ್ದಾರೆ. ಇಷ್ಟೊಂದು ಸೂಕ್ಷ್ಮವಾದ ವಿಭಜನೆಯ ಅಗತ್ಯ ಏನಿತ್ತು ಅಂತ ನನಗನ್ಸ್ತು. ನೋಡಿ, ಆ ನಿರ್ದಿಷ್ಟ ನಕ್ಷತ್ರಗಳ ಸಂಯೋಜನೆಯೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ರಹಸ್ಯವನ್ನು ಬಿಚ್ಚಿಡುತ್ತೆ. ನೀವು ಆಕಾಶವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ 3 ನಕ್ಷತ್ರಗಳು ಭಿನ್ನವಾದ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ. ಓಹೋ, ಭಿನ್ನವಾದ ಶಕ್ತಿಗಳಾ? ಅಂದ್ರೆ ಹೇಗೆ? ಅಂದ್ರೆ ವಿಶಾಖ ನಕ್ಷತ್ರವು ಗುರಿ ಮತ್ತು ಮಹತ್ವಾಕಾಂಕ್ಷೆಯನ್ನು ಸೂಚಿಸುತ್ತೆ. ಇನ್ನು ಅನುರಾಧ ನಕ್ಷತ್ರವು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ದ್ರೋಹವಾದರೂ ಕಳೆದುಕೊಳ್ಳದ ನಿಷ್ಠೆ ಮತ್ತು ಸ್ನೇಹವನ್ನು ಪ್ರತಿನಿಧಿಸುತ್ತೆ. ಸ್ನೇಹ ಮತ್ತು ನಿಷ್ಠೆ. ಮತ್ತೆ ಜ್ಯೇಷ್ಠ ನಕ್ಷತ್ರವು ಸ್ವಾತಂತ್ರ್ಯ, ಅಧಿಕಾರ ಮತ್ತು ಯಾರಿಗೂ ತಲೆಬಾಗದ ಪ್ರವೃತ್ತಿಯನ್ನು ನೀಡುತ್ತೆ. ಈ 9 ಪಾದಗಳ ಸಮ್ಮಿಲನವು ಒಂದು ಅದ್ಭುತವಾದ ರಸಾಯನಶಾಸ್ತ್ರವನ್ನು ಸೃಷ್ಟಿಸುತ್ತೆ. ಇದೇ ಕಾರಣಕ್ಕೆ ಅವರು ಹೊರಗಿನಿಂದ ಸುಲಭವಾಗಿ ಅರ್ಥವಾಗುವುದಿಲ್ಲ. ಅಂದ್ರೆ ಅವರ ಆಳದಲ್ಲಿ ಭಿನ್ನವಾದ ಶಕ್ತಿಗಳ ಸಂಘರ್ಷ ಮತ್ತು ಸಮತೋಲನ ಎರಡೂ ಇರುತ್ತೆ ಅಂತಾಯ್ತು? ಹೌದು, ಖಂಡಿತವಾಗಿಯೂ. ಇಲ್ಲಿ ನನಗೊಂದು ಬಲವಾದ ಪ್ರಶ್ನೆ ಕಾಡುತ್ತಿದೆ. ಪಠ್ಯದಲ್ಲಿ ಒಂದು ಮಾತಿದೆ, ತಮ್ಮ ಮೌಲ್ಯವನ್ನು ಗುರುತಿಸದ, ತಮ್ಮನ್ನು ಕೀಳಾಗಿ ಕಾಣುವ ಸ್ಥಳದಲ್ಲಿ ಅವರು 1 ನಿಮಿಷವೂ ಇರಲಾರರು ಅಂತ. ಯಾರಿಗೂ ತಲೆಬಾಗದ ಅವರ ಈ ತೀವ್ರವಾದ ಸ್ವಾಭಿಮಾನದ ಬಗ್ಗೆ ಲೇಖಕರು ಹೊಗಳುತ್ತಾರೆ. ಹೌದು. ಆದ್ರೆ ಪ್ರಾಯೋಗಿಕ ಜಗತ್ತಿನಲ್ಲಿ ಇದೊಂದು ಅಹಂಕಾರದಂತೆ ಕಾಣುವುದಿಲ್ಲವೇ? ಈ ತೀವ್ರವಾದ ಸ್ವಾಭಿಮಾನ ಅವರ ಯಶಸ್ಸಿನ ಹಾದಿಯಲ್ಲಿ ಆಯುಧವಾಗಿ ಕೆಲಸ ಮಾಡುತ್ತದೆಯೋ ಅಥವಾ ಅವರೇ ಮಾಡಿಕೊಳ್ಳುವ ದೊಡ್ಡ ನಷ್ಟವಾಗಿ ಪರಿಣಮಿಸುತ್ತದೆಯೋ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಮೇಲ್ನೋಟಕ್ಕೆ ಇದು ನಷ್ಟದಂತೆ ಅಥವಾ ಒರಟುತನದಂತೆ ಕಾಣಬಹುದು. ಕೆಲವೊಮ್ಮೆ ಅವರು ಸುಲಭವಾಗಿ ಸಿಗಬಹುದಾದ ಅವಕಾಶಗಳನ್ನ ಈ ಕಾರಣಕ್ಕಾಗಿಯೇ ಕಳೆದುಕೊಳ್ಳಲೂಬಹುದು. ಹೌದಲ್ವಾ? ರಾಜಿಯಾಗದೇ ಇರೋದ್ರಿಂದ. ನಿಜ. ಆದರೆ ಮಂಗಲನ ಪ್ರಭಾವದ ದೃಷ್ಟಿಯಿಂದ ಮತ್ತು ಮನಃಶಾಸ್ತ್ರೀಯವಾಗಿ ವಿಶ್ಲೇಷಿಸಿದ್ರೆ ಇದೊಂದು ಅತ್ಯಗತ್ಯವಾದ ಡಿಫೆನ್ಸ್ ಮೆಕ್ಯಾನಿಸಂ ಅಥವಾ ರಕ್ಷಣಾ ಕವಚ. ರಕ್ಷಣಾ ಕವಚ ಅಂದ್ರೆ ಹೇಗೆ? ಅವರು ಅನ್ಯಾಯಕ್ಕೆ ಅಥವಾ ಅಪಮಾನಕ್ಕೆ ರಾಜಿಯಾದ್ರೆ ಅವರೊಳಗಿನ ಯೋಧ ಸಾಯ್ತಾನೆ. ಒಮ್ಮೆ ಆ ಯೋಧ ಸತ್ರೆ ಅವರು ಎಲ್ಲವನ್ನೂ ಕಳೆದುಕೊಳ್ತಾರೆ. ಆ ಸ್ವಾಭಿಮಾನವೇ ಅವರನ್ನು ದೊಡ್ಡ ಗುರಿಯತ್ತ ಕೊಂಡೊಯ್ಯುವ ಇಂಧನ. ತಾವು ಅನುಭವಿಸಿದ ನೋವುಗಳು ವ್ಯರ್ಥವಾಗಬಾರದು ಅನ್ನೋ ಕಾರಣಕ್ಕಾಗಿಯೇ ಅವರು ತಮ್ಮ ಯೋಗ್ಯತೆಯನ್ನು ಕಟ್ಟುನಿಟ್ಟಾಗಿ ಕಾಪಾಡಿಕೊಳ್ತಾರೆ ಅಂತ ಅರ್ಥ ಆಯ್ತು. ಖಂಡಿತ, ಅದೇ ಅವರ ಶಕ್ತಿ. ಸರಿ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಒಬ್ಬ ಯೋಧ ಸದಾಕಾಲ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಾಲದ ಹೊರೆಯೊಂದಿಗೆ ಹೋರಾಡಲು ಸಾಧ್ಯವಿಲ್ವಾ ಅಲ್ವಾ? ಆತನಿಗೆ ಒಂದು ವಿರಾಮ ಬೇಕು, ಒಂದು ದೊಡ್ಡ ಗೆಲುವು ಬೇಕು. ಹೌದು, ಅದೇ ಆ 5 ದಿನಗಳ ಪ್ರಾಮುಖ್ಯತೆ. ಅದೇ ಇಲ್ಲಿಯೇ ಆ ಬಹು ನಿರೀಕ್ಷಿತ 5 ದಿನಗಳ ಪ್ರಸ್ತಾಪ ಬರೋದು. ಈ ಪಠ್ಯವು ಬರಲಿರುವ ಬದಲಾವಣೆಗಳನ್ನು ವಿವರಿಸುವ ರೀತಿ ನಿಜಕ್ಕೂ ಅದ್ಭುತವಾಗಿದೆ. ಇದು ಕೇವಲ ಗಾಳಿಯಲ್ಲಿ ಬಂದ ಅದೃಷ್ಟ ಅಥವಾ ಲಾಟ್ರಿ ಹೊಡೀತು ಅಂತ ಹೇಳ್ತಿಲ್ಲ. ಇಲ್ಲ, ಹಾಗೆ ಹೇಳಿದರೆ ಅದಕ್ಕೊಂದು ತೂಕ ಇರಲ್ಲ. ಹೌದು, ಬದಲಾಗಿ ವರ್ಷಗಳಿಂದ ಕಷ್ಟಪಟ್ಟು ಬಿತ್ತಿದ ಬೀಜಗಳು ಮೊಳಕೆ ಒಡೆಯುವ ಸಮಯ ಬಂದಿದೆ ಅಂತ ಬಹಳ ಕಾವ್ಯಾತ್ಮಕವಾಗಿ ವರ್ಣಿಸಿದೆ. ನೋಡಿ, ಈ ವಾಕ್ಯರಚನೆ ಹಿಂದೆ ಬಹುದೊಡ್ಡ ಮನಃಶಾಸ್ತ್ರೀಯ ತಂತ್ರವಿದೆ. ಮನುಷ್ಯನಿಗೆ ಇದು ಕೇವಲ ಅದೃಷ್ಟ, ನಿನ್ನ ಪ್ರಯತ್ನವೇ ಏನೂ ಇಲ್ಲ ಅಂತ ಹೇಳಿದ್ರೆ ಆ ಯಶಸ್ಸಿಗೆ ಒಂದು ಬೆಲೆ ಇರೋದಿಲ್ಲ. ಜೊತೆಗೆ ಅದೊಂದು ರೀತಿಯ ಅಭದ್ರತೆಯನ್ನು ಕೂಡ ಹುಟ್ಟುಹಾಕುತ್ತೆ ಅಲ್ವಾ? ಖಂಡಿತ. ಆದ್ರೆ ಇದು ನಿನ್ನ ಪರಿಶ್ರಮದ ಫಲ, ನೀನು ಪಟ್ಟ ಕಷ್ಟಕ್ಕೆ ಸಿಗುತ್ತಿರುವ ನ್ಯಾಯ ಅನ್ನೋ ಭಾವನೆ ಬಂದಾಗ್ಲೇ ಆ ಯಶಸ್ಸಿಗೆ ಸ್ಥಿರತೆ ಸಿಗೋದು. ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗೋದಿಲ್ಲ ಅನ್ನೋ ನಂಬಿಕೆಯನ್ನು ಇದು ಗಟ್ಟಿ ಮಾಡುತ್ತೆ. ಹೌದು, ಇದು ಮನುಷ್ಯನಿಗೆ ಆಳವಾದ ಮಾನಸಿಕ ನೆಮ್ಮದಿಯನ್ನು ನೀಡುವ ವಿಧಾನ ಅಂತ ನನಗೂ ಅನ್ನಿಸ್ತು. ಆ ಆರ್ಥಿಕ ಮತ್ತು ವೃತ್ತಿಜೀವನದಲ್ಲಿ ಆಗೋ ಬದಲಾವಣೆಗಳ ಪಟ್ಟಿ ಕೂಡ ಬಹಳ ಆಶಾದಾಯಕವಾಗಿದೆ. ಹೌದು, ಪಠ್ಯದಲ್ಲಿ ಆ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಥಿಕ ಸ್ಥಿರತೆ ಬರುತ್ತೆ, ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣ ಸಾಧಿಸಲಾಗುತ್ತೆ, ಆದಾಯ ಹೆಚ್ಚಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಸಾಲದ ಹೊರೆಯಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗಿದೆ. ಸಾಲದಿಂದ ಮುಕ್ತಿ ಅನ್ನೋದು ಎಲ್ಲರಿಗೂ ಬೇಕಾದದ್ದೇ. ಹೌದಲ್ವಾ? ಸ್ಥಗಿತಗೊಂಡ ಯೋಜನೆಗಳು ಮತ್ತು ವ್ಯವಹಾರಗಳು ಯಾವುದೇ ಅಡೆತಡೆ ಇಲ್ಲದೆ ಮತ್ತೆ ಶುರುವಾಗ್ತವೆ ಅನ್ನೋ ಭರವಸೆ ಇದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ, ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಳ, ಬಡತಿ, ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಅವಕಾಶಗಳು, ಹೀಗೆ ಪ್ರತಿಯೊಂದು ವರ್ಗಕ್ಕೂ ಏನಾದರೊಂದು ಸಿಹಿ ಸುದ್ದಿ ಇದೆ. ಆ ಪಟ್ಟಿಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇವೆಲ್ಲವೂ ಮನುಷ್ಯನ ದೈನಂದಿನ ಹೋರಾಟಗಳು. ಸಾಲದ ಇಎಂಐ ಕಟ್ಟಬೇಕು, ಮನೆಯ ಖರ್ಚು ನಿಭಾಯಿಸಬೇಕು, ನಿಂತುಹೋದ ಕೆಲಸ ಶುರು ಮಾಡಬೇಕು. ಅರೆ ಹೌದು, ಇವೇ ಪ್ರತಿಯೊಬ್ಬರ ಮೆದುಗನ್ನು ಸದಾ ಕೊರೆಯುವ ದೈನಂದಿನ ಆತಂಕಗಳು. ನಿಜ. ಇಂತಹ ದೈನಂದಿನ ಒತ್ತಡಗಳು ಮನುಷ್ಯನ ಕಾಗ್ನಿಟಿವ್ ಬ್ಯಾಂಡ್ವಿಡ್ತ್ ಅಂದ್ರೆ ಬೌದ್ಧಿಕ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಹೀರಿಬಿಡ್ತವೆ.
ಈ 5 ದಿನಗಳಲ್ಲಿ ಈ ಆತಂಕಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋ ಭರವಸೆಯೇ ಅರ್ಧ ಕಾಯಿಲೆಯನ್ನು ವಾಸಿ ಮಾಡುತ್ತೆ. ಓಹೋ, ಅಂದ್ರೆ ಮೆದುಳಿಗೆ ಆ ನಿರಾಳತೆ ಸಿಕ್ಕಾಗ ವ್ಯಕ್ತಿಯು ವಾಸ್ತವದಲ್ಲಿ ಹೆಚ್ಚು ಕ್ರಿಯಾಶೀಲನಾಗಿ ಕೆಲಸ ಮಾಡಲು ಶುರು ಮಾಡ್ತಾನಾ? ಖಂಡಿತ. ಮಾನಸಿಕ ನೆಮ್ಮದಿ ಇದ್ರೆ ಮಾತ್ರ ಸಾಧನೆ ಸಾಧ್ಯ. ಹೌದು, ಕೌಟುಂಬಿಕ ಜೀವನದ ಬಗ್ಗೆಯೂ ಇದೇ ರೀತಿಯ ಭರವಸೆ ಇದೆ. ಮನೆಯಲ್ಲಿ ಶಾಂತಿ, ಸಣ್ಣಪುಟ್ಟ ತಪ್ಪುಗ್ರಹಿಕೆಗಳ ನಿವಾರಣೆ, ದೂರದ ಬಂಧುಗಳ ಪುನರ್ಮಿಲನ ಮತ್ತು ಆರೋಗ್ಯ ಸುಧಾರಣೆ ಆಗುತ್ತದಂತೆ. ಆದ್ರೆ ಇಲ್ಲಿಯೇ ಚರ್ಚೆ ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿನತ್ತ ಹೊರಳುತ್ತೆ. ಆ ಆಧ್ಯಾತ್ಮಿಕ ಆಯಾಮ ಬಹಳ ಮುಖ್ಯವಾದದ್ದು. ಹೌದು, ಈ ಯಶಸ್ಸು ಕೇವಲ ಅವರ ಕಠಿಣ ಪರಿಶ್ರಮದಿಂದ ಮಾತ್ರವಲ್ಲ, ಒಂದು ದೈವಿಕ ರಕ್ಷಣೆಯಿಂದಲೂ ಒದಗಿ ಬರುತ್ತಿದೆ ಅಂತ ಪಠ್ಯ ಒತ್ತಿ ಹೇಳುತ್ತೆ. ಇಲ್ಲಿಯವರೆಗೆ ಅವರನ್ನು ಅನೇಕ ಅಗೋಚರ ಅಪಾಯಗಳಿಂದ ಕಾಪಾಡಿದ ಶಕ್ತಿ ಸಾಕ್ಷಾತ್ ವಿಷ್ಣುಮೂರ್ತಿ ಅಂತ ಹೇಳಲಾಗಿದೆ. ದೈವಿಕ ಶಕ್ತಿಯ ಉಲ್ಲೇಖ. ಜೊತೆಗೆ ಮನೆಯಲ್ಲಿ ಸಂಪತ್ತು, ಧಾನ್ಯ, ಆರೋಗ್ಯದಂತಹ 8 ಶುಭ ಚಿಹ್ನೆಗಳು ಕಾಣಿಸ್ಕೊಳ್ತವೆ ಅಂತನೂ ಹೇಳಿದ್ದಾರೆ. ನೋಡಿ, ಕಷ್ಟದ ಸಮಯದಲ್ಲಿ ಮನುಷ್ಯ ತೀರ ಒಂಟಿತನವನ್ನು ಅನುಭವಿಸ್ತಾನೆ. ತನ್ನ ಪರವಾಗಿ ಯಾರೂ ಇಲ್ಲ ಅನ್ನೋ ಭಾವನೆ ಆವರಿಸುತ್ತೆ. ಅಂತಹ ಸಮಯದಲ್ಲಿ ಒಂದು ಅಗೋಚರ ಶಕ್ತಿ, ಸ್ವತಃ ಸೃಷ್ಟಿಕರ್ತನೇ ನಿನ್ನೊಂದಿಗಿದ್ದಾನೆ, ಇಲ್ಲಿಯವರೆಗೆ ನಿನ್ನನ್ನು ರಕ್ಷಿಸಿದವನೇ ಆತ ಅನ್ನೋ ನಂಬಿಕೆ ದೊಡ್ಡ ಆಸರೆಯಾಗತ್ತೆ. ಅಂದ್ರೆ ನಮ್ಮ ಹಿಡಿತದಲ್ಲಿಲ್ಲದ ಸಮಸ್ಯೆಗಳನ್ನು ಎದುರಿಸಲು ಈ ದೈವಿಕ ಕೃಪೆಯ ಕಲ್ಪನೆ ಒಂದು ಬಲವಾದ ಸಪೋರ್ಟ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ಅಂತೀರಾ? ಖಂಡಿತ. ನಂಬಿಕೆಯೇ ದೊಡ್ಡ ಬಲ ಅಲ್ವಾ? ನನಗೆ ಈ ದೈವಿಕ ರಕ್ಷಣೆಯ ಕಲ್ಪನೆ ಅರ್ಥವಾಗತ್ತೆ. ಆದ್ರೆ ಪಠ್ಯದಲ್ಲಿ ಕೆಲವು ನಿರ್ದಿಷ್ಟ ಆಚರಣೆಗಳನ್ನು ಸೂಚಿಸಲಾಗಿದೆ. ಭಾನುವಾರ ಅರಿಶಿಣದ ನೀರಿನಿಂದ ಮನೆ ಒರೆಸುವುದು, ವಿಷ್ಣುವಿಗೆ ಬಿಳಿ ಹೂವುಗಳಿಂದ ಪೂಜೆ ಮಾಡುವುದು. ಹೌದು, ಇವೆಲ್ಲ ಸಾಂಪ್ರದಾಯಿಕ ಆಚರಣೆಗಳು. ವಿಶೇಷವಾಗಿ ಈ 5 ದಿನಗಳಲ್ಲಿ ತುಳಸಿ ಗಿಡದ ಬಳಿ ದೀಪ ಹಚ್ಚಿ 11 ಸುತ್ತು ಪ್ರದಕ್ಷಿಣೆ ಹಾಕಬೇಕು, ಇದರಿಂದ ಲಕ್ಷ್ಮಿಯ ಕೃಪೆಯಾಗತ್ತೆ ಅಂತ ಹೇಳಲಾಗಿದೆ. ಇದು ಸ್ವರೀಪ ಅತಿಯಾದ ಮೌಢ್ಯದಂತೆ ಕಾಣುವುದಿಲ್ವೇ? ಒಬ್ಬರ ಬ್ಯಾಂಕ್ ಸಾಲ ತೀರುವುದಕ್ಕೂ ತುಳಸಿ ಗಿಡಕ್ಕೆ 11 ಸುತ್ತು ಪ್ರದಕ್ಷಿಣೆ ಹಾಕುವುದಕ್ಕೂ ಏನು ಸಂಬಂಧ? ಮೇಲ್ನೋಟಕ್ಕೆ ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಂತೆ ಅಥವಾ ಮೌಢ್ಯದಂತೆ ಕಾಣುವುದು ಸಹಜ. ಆದರೆ ಇದರ ಹಿಂದಿನ ಮನಃಶಾಸ್ತ್ರವನ್ನು ಸ್ವಂತ ಆಳವಾಗಿ ಗಮನಿಸಿ. ಮನಃಶಾಸ್ತ್ರವಾ? ಪೂಜೆಗೂ ಮನಃಶಾಸ್ತ್ರಕ್ಕೂ ಕನೆಕ್ಷನ್ ಇದೆಯಾ? ಖಂಡಿತ ಇದೆ. ಸಾಲದ ಸುಳಿಯಲ್ಲಿ ಸಿಲುಕಿದ ಅಥವಾ ಕೌಟುಂಬಿಕ ಕಲಹಗಳಿಂದ ಬೇಸತ್ತ ವ್ಯಕ್ತಿಯ ಮನಸ್ಸು ಸದಾ ಆತಂಕದಲ್ಲಿರುತ್ತೆ, ಭವಿಷ್ಯದ ಬಗ್ಗೆ ಭಯಭೀತವಾಗಿರುತ್ತೆ. ತುಳಸಿಯ ಸುತ್ತ ಪ್ರದಕ್ಷಿಣೆ ಹಾಕುವುದು ಅಥವಾ ನಿತ್ಯ ದೀಪ ಹಚ್ಚುವುದು ಆ ಆತಂಕಿತ ಮನಸ್ಸಿಗೆ ಒಂದು ಫಿಸಿಕಲ್ ಆಂಕರ್, ಅಂದರೆ ದೈಹಿಕ ಆಧಾರವನ್ನು ಒದಗಿಸುತ್ತೆ. ಓಹೋ, ಅಂದ್ರೆ ಆ ಕೆಲಸ ಮಾಡುವಾಗ ಅವರ ಗಮನ ಬೇರೆ ಕಡೆ ಇರಲ್ಲ. ಹೌದು. 11 ಸುತ್ತು ಪ್ರದಕ್ಷಿಣೆ ಹಾಕುವ ಆ 10 ನಿಮಿಷಗಳ ಕಾಲ ವ್ಯಕ್ತಿಯ ಗಮನ ಸಾಲದ ಮೇಲಿರುವುದಿಲ್ಲ, ಬದಲಾಗಿ ಆ ಕ್ಷಣದ ಮೇಲಿರುತ್ತೆ. ಇದೊಂದು ಅತ್ಯುತ್ತಮವಾದ ಮೈಂಡ್ಫುಲ್ನೆಸ್ ಅಥವಾ ಪ್ರಜ್ಞಾಪೂರ್ವಕತೆಯ ಅಭ್ಯಾಸ. ಇದು ಮನಸ್ಸನ್ನು ಶಿಸ್ತಿಗೆ ತರುತ್ತೆ. ಓ, ಆ ರೀತಿಯಲ್ಲಿ ಯೋಚಿಸಿದ್ರೆ ಇದು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಹೌದು, ಪ್ರತಿಯೊಂದು ಆಚರಣೆಯ ಹಿಂದೆಯೂ ಇಂತಹ ಸೂಕ್ಷ್ಮಗಳಿರ್ತವೆ. ಅದೇ ಪಠ್ಯದಲ್ಲಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಕನಿಷ್ಠ 5 ಬಡವರಿಗೆ ಅಥವಾ ಹಸಿದವರಿಗೆ ಅನ್ನದಾನ ಮಾಡುವ ಬಗ್ಗೆಯೂ ಉಲ್ಲೇಖವಿದೆ. ಇದನ್ನೂ ನಾವು ಇದೇ ದೃಷ್ಟಿಕೋನದಲ್ಲಿ ನೋಡಬಹುದಾ? ಖಂಡಿತವಾಗಿಯೂ. ಅನ್ನದಾನದ ಪ್ರಕ್ರಿಯೆಯೂ ಮಾನವನ ನಡವಳಿಕೆಯ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಕಷ್ಟದಲ್ಲಿದ್ದಾಗ ಮನುಷ್ಯ ತನ್ನ ಕೊರತೆಗಳ ಬಗ್ಗೆ ಮಾತ್ರ ಯೋಚಿಸುವುದು ಸಹಜ. ಹೌದು. ನನ್ನ ಬಳಿ ಹಣವಿಲ್ಲ, ನನ್ನ ಬಳಿ ನೆಮ್ಮದಿಯಿಲ್ಲ ಅನ್ನೋ ಅಭಾವದ ಮನಸ್ಥಿತಿ ಕಾಡುತ್ತೆ. ನಿಜ. ಆದರೆ ತನ್ನ ಕಷ್ಟಗಳ ನಡುವೆಯೂ ಆತ ಇತರ ಹಸಿದವರಿಗೆ ಅನ್ನದಾನವಾಡಿದಾಗ ಆತನ ಮೆದುಳಿನಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುತ್ತೆ. ತನಗಿಂತ ಕಷ್ಟದಲ್ಲಿರುವವರನ್ನು ನೋಡಿದಾಗ ಆತನಿಗೆ ತನ್ನ ಸಮಸ್ಯೆಗಳು ಚಿಕ್ಕದಾಗಿ ಕಾಣುತ್ತವೆ. ಅರೆ ವಾವ್! ಅಂದ್ರೆ ನಾನೂ ಇತರರಿಗೆ ನೀಡಬಲ್ಲೆ ಅನ್ನೋ ಭಾವನೆ ಆತನಲ್ಲಿ ಕೃತಜ್ಞತಾ ಭಾವನವನ್ನ ಬೆಳೆಸುತ್ತೆ ಮತ್ತು ಆತ್ಮವಿಶ್ವಾಸವನ್ನು ಮರುಸ್ಥಾಪಿಸುತ್ತೆ ಅಲ್ವಾ? ಅದೇ. ಇದು ಶನಿಯ ಪ್ರಭಾವವನ್ನ ಕಡಿಮೆ ಮಾಡೋದೋ ಇಲ್ವೋ ಗೊತ್ತಿಲ್ಲ, ಆದರೆ ಮನಸ್ಸಿನ ಭಾರವನ್ನ ಖಂಡಿತ ಕಡಿಮೆ ಮಾಡುತ್ತೆ. ಇದು ಬಹಳ ಆಳವಾದ ಒಳನೋಟ. ಆದ್ರೆ ಈ ಪಠ್ಯದಲ್ಲಿ ಬರುವ ಶುಭ ಸುದ್ದಿಗಳ ಜೊತೆಗೆ ಅತ್ಯಂತ ನಿರ್ದಿಷ್ಟವಾದ ಮತ್ತು ಸ್ವಲ್ಪ ವಿಚಿತ್ರ ಎನಿಸುವ ಎಚ್ಚರಿಕೆಗಳೂ ಇವೆ. ವಿಚಿತ್ರ ಎಚ್ಚರಿಕೆಗಳ ಉದಾಹರಣೆಗೆ, ಹೊರಗಿನವರೊಂದಿಗೆ ಜಾಗರೂಕರಾಗಿರಬೇಕು, ಯಾರೊಂದಿಗೂ ಜಗಳವಾಡಬಾರದು, ಜಗಳಗಳಲ್ಲಿ ಮಧ್ಯಪ್ರವೇಶಿಸಬಾರದು ಮತ್ತು ನಿಮ್ಮ ರಹಸ್ಯಗಳನ್ನು ಯಾರಿಗೂ ಬಿಟ್ಟುಕೊಡಬಾರದು ಎಂಬುದು. ಇದು ಸಾಮಾನ್ಯವಾಗಿ ಯಶಸ್ಸು ಬರುತ್ತಿರುವಾಗ ಹಿರಿಯರು ಹೇಳುವ ಪ್ರಾಯೋಗಿಕ ಬುದ್ಧಿಮಾತಿನಂತೆ ಕಾಣುತ್ತೆ. ಅಲ್ಲಿಯವರೆಗೂ ಸರಿ. ಹೌದು, ಇದು ಸಾಮಾನ್ಯವಾದ ಎಚ್ಚರಿಕೆ.
ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನವರಿಂದ ವಿಶೇಷ ಎಚ್ಚರಿಕೆ ವಹಿಸಬೇಕು. ಅವರು ಸಣ್ಣ ಪುಟ್ಟ ತೊಂದರೆಗಳನ್ನು ಉಂಟು ಮಾಡಬಹುದು ಅಂತ ಪಠ್ಯ ಖಚಿತವಾಗಿ ಹೇಳುತ್ತೆ. ಓಹೋ, ಅಕ್ಷರಗಳ ಆಧಾರದ ಮೇಲೆ ಎಚ್ಚರಿಕೆ. ಜ್ಯೋತಿಷ್ಯ ಪಠ್ಯಗಳಲ್ಲಿ ಇಂತಹ ನಿರ್ದಿಷ್ಟ ನಿಬಂಧನೆಗಳು ಬಹಳ ಸಾಮಾನ್ಯ. ಜೊತೆಗೆ ಹೊಸ ಕೆಲಸಗಳನ್ನು ಶುಕ್ರವಾರ ಅಥವಾ ಭಾನುವಾರ ಪ್ರಾರಂಭಿಸಬೇಕು ಮತ್ತು ಆ 2 ದಿನಗಳಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಅಂತಾನೂ ಹೇಳಿದ್ದಾರೆ. ಅದೃಷ್ಟದ ಬಣ್ಣಗಳು ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ, ಗುಲಾಬಿ ಅಂತೆ ಮತ್ತೆ ಅದೃಷ್ಟ ಸಂಖ್ಯೆಗಳು 3 ಮತ್ತು 7 ಅಂತ ಕೊಟ್ಟಿದ್ದಾರೆ. ಹೌದು, ಇವುಗಳನ್ನು ಪರಿಹಾರ ಅಥವಾ ಮುನ್ನೆಚ್ಚರಿಕೆ ಅಂತ ಕರೆಯುತ್ತಾರೆ. ನನ್ನ ಪ್ರಶ್ನೆ ಏನೆಂದ್ರೆ, ಇದೊಂದು ದೊಡ್ಡ ವಿರೋಧಾಭಾಸ ಅಲ್ವಾ? ಒಂದೆಡೆ ನಾವು ಬ್ರಹ್ಮಾಂಡದ ಶಕ್ತಿಗಳು, ಗ್ರಹಗಳ ಚಲನೆ, ಸಾಕ್ಷಾತ್ ವಿಷ್ಣುವಿನ ರಕ್ಷಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಿಜ. ಮತ್ತೊಂದೆಡೆ ಕೇವಲ ಎಸ್ ಮತ್ತು ಕೆ ಅಕ್ಷರದ ಹೆಸರುಗಳ ಬಗ್ಗೆ ಇಷ್ಟೊಂದು ನಿರ್ದಿಷ್ಟವಾದ ಭಯ ಹುಟ್ಟಿಸುವುದು ಎಷ್ಟರ ಮಟ್ಟಿಗೆ ಸರಿ? ಬ್ರಹ್ಮಾಂಡದ ಶಕ್ತಿಯನ್ನು ಒಂದು ಬಟ್ಟೆಯ ಬಣ್ಣ ಅಥವಾ ಹೆಸರಿನ ಮೊದಲ ಅಕ್ಷರ ತಡೆಯಲು ಸಾಧ್ಯವೇ? ಇದು ಲಾಜಿಕಲ್ ಆಗಿ ಒಪ್ಪುವಂಥದ್ದಲ್ಲ. ನೀವು ಎತ್ತಿರುವ ಈ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ವಾಸ್ತವಾಗಿ ಇಲ್ಲಿ ಕೆಲಸ ಮಾಡುತ್ತಿರುವುದು ಬ್ರಹ್ಮಾಂಡದ ಶಕ್ತಿಗಿಂತ ಹೆಚ್ಚಾಗಿ ನಿಯಂತ್ರಣದ ಭ್ರಮೆ ಅಥವಾ ಸೈಕಾಲಜಿಯಲ್ಲಿ ಹೇಳುವ ಇಲ್ಯೂಷನ್ ಆಫ್ ಕಂಟ್ರೋಲ್. ಇಲ್ಯೂಷನ್ ಆಫ್ ಕಂಟ್ರೋಲ್ ಅಂದ್ರೆ? ಮನುಷ್ಯನಿಗೆ ಅನಿಶ್ಚಿತತೆ ಎಂದರೆ ವಿಪರೀತ ಭಯ. ಎಲ್ಲವೂ ಬ್ರಹ್ಮಾಂಡದ ಕೈಯಲ್ಲಿದೆ ಅಥವಾ ದೇವರ ಕೈಯಲ್ಲಿದೆ, ನಾವೇನೂ ಮಾಡುವಂತಿಲ್ಲ ಎಂದಾಗ ಒಂದು ರೀತಿಯ ಅಸಹಾಯಕತೆ ಕಾಡುತ್ತೆ. ಹೌದು, ನಾವು ಅಸಹಾಯಕರಾಗಿದ್ದೀವಿ ಅಂತ ಅನ್ಸಿದಾಗ ಭಯ ಆಗೋದು ಸಹಜ. ಇಂತಹ ಸಮಯದಲ್ಲಿ ವ್ಯಕ್ತಿಗೆ ಕೆಲವು ಸೂಕ್ಷ್ಮ ಮತ್ತು ನಿರ್ದಿಷ್ಟ ನಿಯಮಗಳನ್ನು ನೀಡಲಾಡುತ್ತೆ. ಕಪ್ಪು ಬಟ್ಟೆ ಧರಿಸಬೇಡಿ, ಈ ಅಕ್ಷರದ ಹೆಸರಿನವರಿಂದ ದೂರವಿರಿ, ಹಸಿರು ಮತ್ತು ಕೆಂಪು ಬಣ್ಣದ ಬಟ್ಟೆ ಬಳಸಿ, 3 ಮತ್ತು 7 ಅದೃಷ್ಟ ಸಂಖ್ಯೆಗಳು. ಇವೆಲ್ಲವೂ ಆ ಭ್ರಮೆಯನ್ನು ಸೃಷ್ಟಿಸಲು. ಅಂದ್ರೆ ಈ ಅಸಹಾಯಕತೆಯನ್ನು ಹೋಗಲಾಡಿಸಲು ಇದೊಂದು ತಂತ್ರ ಎನ್ನುತ್ತಿದ್ದೀರಾ? ನನ್ನ ಅದೃಷ್ಟದ ಸ್ಟಿಯರಿಂಗ್ ವೀಲ್ ನನ್ನ ಕೈಯಲ್ಲೇ ಇದೆ, ನಾನು ಈ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನನ್ನ ಭವಿಷ್ಯವನ್ನು ನಾನೇ ರಕ್ಷಿಸಿಕೊಳ್ಳಬಲ್ಲೆ ಅನ್ನೋ ವಿಶ್ವಾಸವನ್ನು ಇದು ಹುಟ್ಟುಹಾಕುತ್ತದೆಯಾ? ನಿಖರವಾಗಿ. ಅಗೋಚರ ಗ್ರಹಗಳನ್ನು ನಿಯಂತ್ರಿಸಲು ಮನುಷ್ಯನಿಗೆ ಸಾಧ್ಯವಿಲ್ಲ. ಆದರೆ ತಾನು ಧರಿಸುವ ಬಟ್ಟೆಯ ಬಣ್ಣವನ್ನು ಆತ ನಿಯಂತ್ರಿಸಬಲ್ಲ. ನಿಜ, ನಮ್ಮ ಕೈಲಿರೋದನ್ನ ನಾವು ಮಾಡಬಹುದು ಅನ್ನೋ ಸಮಾಧಾನ. ಆತಂಕದ ಸಮಯದಲ್ಲಿ ಮನುಷ್ಯನ ಮೆದುಳು ಯಾವುದಾದ್ರೂ ಒಂದು ನಿರ್ದಿಷ್ಟ ಗುರಿಯನ್ನು ಹುಡುಕುತ್ತೆ. ಇದನ್ನ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಅಂತಾರೆ. ತನ್ನ ಕಷ್ಟಗಳಿಗೆ ಯಾರೋ ಎಸ್ ಅಥವಾ ಕೆ ಅಕ್ಷರದ ವ್ಯಕ್ತಿಯೇ ಕಾರಣ ಅಂತ ನಂಬೋದು ಒಟ್ಟು ಅನಿಶ್ಚಿತತೆಯಲ್ಲಿ ಬೆಯ್ಯೋದಕ್ಕಿಂತ ಹೆಚ್ಚು ಸುಲಭ. ಓ, ಇದು ಅವರ ಆತಂಕಕ್ಕೆ ಒಂದು ನಿರ್ದಿಷ್ಟ ರೂಪವನ್ನು ನೀಡುತ್ತೆ ಅಂತ ಅರ್ಥ ಆಯ್ತು. ಹೌದು. ದೈನಂದಿನ ಜೀವನದ ಅನಿಶ್ಚಿತತೆಗಳನ್ನು ನಿಭಾಯಿಸಲು ಮಾನಸಿಕವಾಗಿ ಒಂದು ಚೌಕಟ್ಟನ್ನು ಒದಗಿಸುವ ಸಾಧನಗಳಿವು. ಮನುಷ್ಯ ಎಚ್ಚರಿಕೆಯಿಂದ ಹೆಜ್ಜೆ ಇಡಲು, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರಲು ಇವು ಪರೋಕ್ಷವಾಗಿ ಸಹಾಯ ಮಾಡುತ್ತವೆ. ವಾ, ಒಂದು ಜ್ಯೋತಿಷ್ಯದ ಪಠ್ಯದ ಹಿಂದೆ ಇಷ್ಟೊಂದು ಮಾನಸಿಕ ಮತ್ತು ಭಾವನಾತ್ಮಕ ಪದರಗಳಿವೆ ಅನ್ನೋದು ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ನಾವು ಕೇವಲ ಭವಿಷ್ಯವಾಣಿಯನ್ನು ಓದುವುದರ ಬದಲು ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ದರ್ಶನವನ್ನು ಪಡೆದಿದ್ದೇವೆ. ಹೌದು, ಅದಕ್ಕೆ ಇಂತಹ ವಿಶ್ಲೇಷಣೆಗಳು ಬಹಳ ಮುಖ್ಯವಾಗುತ್ತವೆ. ನಾವೀಗ ಚರ್ಚೆಯ ಅಂತಿಮ ಘಟ್ಟದಲ್ಲಿದ್ದೇವೆ. ಈ ಇಡೀ ವಿಶ್ಲೇಷಣೆಯನ್ನು ನಾವು ಕ್ರೋಢೀಕರಿಸುವುದಾದರೆ ಇದೊಂದು ಅದ್ಭುತ ಪಯಣ. ಖಂಡಿತ. ಈ ಚರ್ಚೆಯು ವೃಶ್ಚಿಕ ರಾಶಿಯವರ ಕಷ್ಟಗಳಿಂದ ಪ್ರಾರಂಭವಾಗಿ ಭರವಸೆಯ ಕಡೆಗೆ ಸಾಗಿತು. ಹೌದು, ನಾವು ವೃಶ್ಚಿಕ ರಾಶಿಯವರ ಯೋಧನಂತಹ ಕಠಿಣ ಸ್ವಭಾವ, ಅವರು ಎದುರಿಸಿದ ನೋವುಗಳು ಮತ್ತು ಅವರ ಒಳಗೆ ಕುದಿಯುತ್ತಿರುವ ಆ ಜ್ವಾಲಾಮುಖಿಯ ಬಗ್ಗೆ ಮಾತನಾಡಿದೆವು. ಮಂಗಳನ ಪ್ರಭಾವ ಮತ್ತು ಆ 9 ನಕ್ಷತ್ರ ಪಾದಗಳು ಹೇಗೆ ಅವರಲ್ಲಿ ಅಗಾಧವಾದ ಶಕ್ತಿ ಮತ್ತು ಸ್ವಾಭಿಮಾನವನ್ನು ತುಂಬಿವೆ ಎಂಬುದನ್ನು ಅರ್ಥಮಾಡಿಕೊಂಡೆವು. ನಂತರ ಈ 5 ದಿನಗಳಲ್ಲಿ ಅವರಿಗೆ ಕಾಯುತ್ತಿರುವ ಆರ್ಥಿಕ ಹಾಗೂ ಕೌಟುಂಬಿಕ ಪ್ರತಿಫಲಗಳ ಬಗ್ಗೆ ವಿಶ್ಲೇಷಿಸಿದೆವು. ಸಾಲದಿಂದ ಮುಕ್ತಿ, ಸ್ಥಗಿತಗೊಂಡ ಕೆಲಸಗಳ ಮರುಪ್ರಾರಂಭ ಇವು ಕೇವಲ ಭವಿಷ್ಯವಲ್ಲ, ಬದಲಾಗಿ ಅವರ ಕಠಿಣ ಪರಿಶ್ರಮದ ಫಲ ಅನ್ನೋದು ಮಾನಸಿಕವಾಗಿ ಎಷ್ಟು ಮುಖ್ಯ ಎಂಬುದನ್ನು ನೋಡಿದೆವು. ಇವೆಲ್ಲ ಮೌಢ್ಯಗಳಲ್ಲ, ಅವು ನಮ್ಮನ್ನು ವರ್ತಮಾನದಲ್ಲಿ ಪ್ರಜ್ಞಾಪೂರ್ವಕವಾಗಿರಿಸುವ, ಕೃತಜ್ಞತೆಯನ್ನು ಬೆಳೆಸುವ ಸಾಧನಗಳಾಗಿವೆ ಎಂಬುದನ್ನು ಅರಿತೆವು. ಅದೇ ರೀತಿ ಆ ಎಚ್ಚರಿಕೆಗಳು ಮನುಷ್ಯನಿಗೆ ಹೇಗೆ ನಿಯಂತ್ರಣದ ಭ್ರಮೆಯನ್ನು ನೀಡಿ ಆತಂಕವನ್ನು ಕಡಿಮೆ ಮಾಡುತ್ತವೆ ಎಂಬುದನ್ನು ನಾವು ಚರ್ಚಿಸಿದೆವು. ಹೌದು, ನಮ್ಮ ಕೇಳುಗರಿಗೆ ಇದು ಕೇವಲ ಒಂದು ರಾಶಿಯ ಭವಿಷ್ಯವಾಗಿರದೆ
ಎಷ್ಟೇ ಕತ್ತಲೆ ಇದ್ದರೂ ಕಷ್ಟಗಳ ನಂತರ ಬೆಳಕು ಬರುತ್ತದೆ ಎಂಬ ಮಾನವನ ಶಾಶ್ವತ ಭರವಸೆಯ ಕಥೆಯಾಗಿದೆ. ಹೌದು, ತಾಳ್ಮೆ, ಸಕಾರಾತ್ಮಕತೆ ಮತ್ತು ಕೃತಜ್ಞತೆಯೇ ಇಲ್ಲಿನ ಬಹುದೊಡ್ಡ ಪಾಠ. ಕಷ್ಟದ ದಿನಗಳು ಶಾಶ್ವತವಲ್ಲ, ಬದಲಾವಣೆಯ ಗಾಳಿ ಬೀಸಿಯೇ ತೀರ್ತದೆ ಅನ್ನೋದು ಕೇವಲ ಜ್ಯೋತಿಷ್ಯದ ಮಾತಲ್ಲ, ಅದು ಪ್ರಕೃತಿಯ ಅಲಿಖಿತ ನಿಯಮ. ಹೋರಾಡುವ ಮನಸ್ಥಿತಿ ಇದ್ರೆ ಪ್ರತಿಫಲ ಖಂಡಿತ ಸಿಗುತ್ತೆ. ಈ ಅದ್ಭುತ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಮೂಲ ಪಠ್ಯವನ್ನು ಆಧರಿಸಿದ ಆದರೆ ಲೇಖಕರು ಪಠ್ಯದಲ್ಲಿ ಹೇಳಿರದ ಒಂದು ಹೊಸ ಆಲೋಚನೆಯನ್ನು ಕೇಳುಗರ ಮುಂದಿಡಲು ನಾನಿಷ್ಟಪಡುತ್ತೇನೆ. ಖಂಡಿತ. ಆ ಪ್ರಶ್ನೆ ಏನಿರ್ಬೋದು? ಇಡೀ ಪಠ್ಯವು ವೃಶ್ಚಿಕ ರಾಶಿಯವರನ್ನು ಹುಟ್ಟು ಯೋಧರು, ಕಷ್ಟಗಳೊಂದಿಗೆ ಸೆಣಸಾಡುವವರು, ಎಷ್ಟೇ ಪೆಟ್ಟು ತಿಂದ್ರೂ ಕೊನೆವರೆಗೂ ಹೋರಾಡುವವರು ಅಂತ ಬಣ್ಣಿಸುತ್ತೆ. ಆ ಹೋರಾಟವೇ ಅವರ ಮೂಲಭೂತ ಸ್ವಭಾವ, ಅವರ ಅಸ್ತಿತ್ವದ ಇಂಧನ. ಹೌದು, ಯೋಧನ ಸ್ವಭಾವ ಅಂತ ನಾವು ಮೊದಲೇ ಚರ್ಚೆ ಮಾಡಿದ್ವಿ. ಆದ್ರೆ ಈ 5 ದಿನಗಳಲ್ಲಿ ಅವರ ಎಲ್ಲ ಕಷ್ಟಗಳು ತೀರಿದ ನಂತರ, ಆ ಆರ್ಥಿಕ ಸಾಲಗಳೆಲ್ಲ ಮುಗಿದು ಸಂಪೂರ್ಣ ಶಾಂತಿ, ಕೌಟುಂಬಿಕ ನೆಮ್ಮದಿ ಮತ್ತು ಯಶಸ್ಸು ಒಲಿದು ಬಂದಾಗ, ಅಂದ್ರೆ ಒಬ್ಬ ಯೋಧನಿಗೆ ಹೋರಾಡಲು ಯಾವುದೇ ಯುದ್ಧವೇ ಇಲ್ಲದಿದ್ದಾಗ, ಅವರ ಮೂಲಭೂತ ಸ್ವಭಾವವೇ ಬಹುದೊಡ್ಡ ಸವಾಲಿಗೆ ಒಳಗಾಗುವುದಿಲ್ಲವೇ? ಅರೆ, ಇದೊಂದು ಅತ್ಯಂತ ಆಳವಾದ ಪ್ರಶ್ನೆ. ಆ ಬೆನ್ನ ಮೇಲಿನ ಜವಾಬ್ದಾರಿಯ ಭಾರವನ್ನೇ ತನ್ನ ಗುರುತೆಂದು ನಂಬಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಆ ಭಾರ ವಿಳಿದಾಗ ಹೇಗೆ ನಡೆಯುತ್ತಾನೆ? ಯುದ್ಧ ಮುಗಿದ ಮೇಲೆ ಯೋಧ ಏನಾಗುತ್ತಾನೆ? ನಿಜಕ್ಕೂ ಯೋಚಿಸಬೇಕಾದ ವಿಷಯ ಇದು. ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ವಿಶ್ಲೇಷಣೆಗೆ ನಾವು ವಿರಾಮ ನೀಡುತ್ತಿದ್ದೇವೆ. ಈ ಕುರಿತು ನೀವು ಸ್ವಲ್ಪ ಯೋಚಿಸಿ. ನಮಸ್ಕಾರ.